ನನ್ನ ಹೆಸರು ವರ್ಷಿಣಿ. ನನ್ನ ಹೆಸರು ಸುನ್ವಿ. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಇಂದು ನಕ್ಷತ್ರ ಪುಂಜದ ಮಾದರಿಯನ್ನು ತೋರಿಸುತ್ತೇವೆ. ನಾವು ಆಕಾಶದಲ್ಲಿ ಸೂರ್ಯ, ಗ್ರಹಗಳು, ಉಪಗ್ರಹಗಳು, ನಕ್ಷತ್ರಗಳು, ನಕ್ಷತ್ರ ಪುಂಜಗಳು, ಧೂಮಕೇತುಗಳು, ಉಲ್ಕೆಗಳು ಮುಂತಾದ ಕಾಯಗಳನ್ನು ನೋಡುತ್ತೇವೆ. ನಾವು ನಕ್ಷತ್ರ ಪುಂಜದ ಬಗ್ಗೆ ತಿಳಿದುಕೊಳ್ಳೋಣ. ನಾವು ನಕ್ಷತ್ರಗಳ ಗುಂಪನ್ನು ನಕ್ಷತ್ರ ಪುಂಜ ಎನ್ನುತ್ತೇವೆ. ಒಟ್ಟು 88 ನಕ್ಷತ್ರಗಳ ಗುಂಪನ್ನು ಗುರುತಿಸಿದ್ದಾರೆ. ಅದರಲ್ಲಿ ಮಹಾವ್ಯಧ ಒಂದು ನಕ್ಷತ್ರ ಪುಂಜ. ಇದು ನೋಡಲು ಒಬ್ಬ ಬೇಟೆಗಾರನ ರೀತಿಯಲ್ಲಿ ಕಾಣುವುದರಿಂದ ಇದನ್ನು ಮಹಾವ್ಯಧ ನಕ್ಷತ್ರ ಪುಂಜ ಎಂದು ಕರೆದರು. ನಾವು ರಾತ್ರಿಯ ಸಮಯದಲ್ಲಿ ಕತ್ತೆತ್ತಿ ಮೇಲೆ ನೋಡಿದಾಗ ನಮಗೆ ಮಹಾವ್ಯಧ ನಕ್ಷತ್ರ ಪುಂಜ ಕಾಣುತ್ತದೆ. ಸಪ್ತರ್ಷಿ ಮಂಡಲ ಒಂದು ನಕ್ಷತ್ರ ಪುಂಜ. ಇದರಲ್ಲಿ 7 ನಕ್ಷತ್ರಗಳು ಇರುವುದರಿಂದ ಇದನ್ನು 7 ಋಷಿಗೆ ಹೋಲಿಸಿ ಸಪ್ತರ್ಷಿ ಮಂಡಲ ಎಂದು ಕರೆದರು. ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಪೂರ್ವ ದಿಕ್ಕಿನಲ್ಲಿ